ನಮಸ್ಕಾರ ಸ್ನೇಹಿತರೆ, ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಏನಪ್ಪ ನಾವು ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ಕೊಂಡು ಏನು ಇಷ್ಟೊಂದು ಜನ ಇದ್ದೀರಾ ಅಂತ ನೀವು ಪ್ರತಿಯೊಬ್ಬರು ತಿಳ್ಕೊಂಡು ಇರ್ಬೋದು. ನಾವು ಬಂದಿರೋದು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಪ್ರತಿಯೊಬ್ಬರು ಡ್ರೈವರ್ಗಳಿಗೆ ID ಕಾರ್ಡ್ ಮಾಡಿಕೊಟ್ಟಿದ್ದೀವಿ. ID ಕಾರ್ಡ್ ಮಾಡಿಕೊಟ್ಟಿರೋದು ಕಾರಣ ಏನಂದರೆ, ಕೆಲವು ಕಡೆ ನೋಡ್ರೆ ಪೊಲೀಸ್ ಇಲ್ಲಿ ದೌರ್ಜನ್ಯಗಳು ಜಾಸ್ತಿ ನಡೀತಾ ಇದೆ, RTO ಅವ್ರದ್ದು ದೌರ್ಜನ್ಯಗಳು. ಇನ್ನೊಂದು ಬಂದು ಸರ್ಕಾರ ಕಡೆಯಿಂದ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತ ಬೈಕ್ ಟ್ಯಾಕ್ಸಿ ವಿಚಾರನೂ ನಡೀತಾ ಇದೆ. ಯಾವ ಥರ ಅಂದರೆ, ನಮ್ಮ ವಾಹನಗಳು ಎಲ್ಲೋ ಬೋರ್ಡು ಒಂದು, ಎರಡನೇದು DL, ಮೂರನೇದು ಯೂನಿಫಾರ್ಮ್ಗಳು ಪ್ರತಿಯೊಬ್ಬರು ಡ್ರೈವರ್ಗಳು ಹಾಕ್ಕೋಬೇಕು. ಇಲ್ಲಿ ಬಂದು ಕೋರ್ಟಲ್ಲಿ ಕೇಸ್ ಇದೆ ಅಂತ ಪ್ರತಿಯೊಬ್ಬರು ಮುಂದಿನ ಡೇಟ್ಗಳು ತೊಗೊಂಡೋಗ್ತಾ ಇದ್ದಾರೆ. ಇವತ್ತು ನಾಳೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಬೇಕು. ಏನಾದ್ರು ಆಟೋ ಡ್ರೈವರ್ ವಿರೋಧಿಗೆ ಬಂದರೂ ನಾವು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದಾನೆ ಡೈರೆಕ್ಟ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನಂತ ಡೈರೆಕ್ಟ್ ಚಾಲೆಂಜು, ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಪರವಾಗಿ ಎಷ್ಟು ಡ್ರೈವರ್ಗಳಿದ್ದಾರೆ, ಮಿತ್ರ ಸಂಘಟನೆಯವರು ಇರ್ಬೋದು, ಇಡೀ ಕರ್ನಾಟಕ ನಗರದಲ್ಲಿ ಸಂಘಟನೆಯವರು ಎಲ್ಲ ಪ್ರತಿಯೊಬ್ಬರು ಬಲಭಾವನೆ ಕೊಡಬೇಕಾಗುತ್ತೆ. ಅದು ಕೋರ್ಟಲ್ಲಿ ಕೇಸು ಆಟೋ ಬಂದು ಕೈ ಜೋಡಿಸ್ಬೇಕಾಗುತ್ತೆ. ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಮ ವಾಹನಗಳು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಕೆಲವು ಪೊಲೀಸರು ಏನ್ ಮಾಡ್ತಾರೆ, ನೋ ಪಾರ್ಕಿಂಗ್ ಅಂತ ಫೈನ್ ಹಾಕ್ತಾರೆ. ಮೊದಲು ಪೊಲೀಸರು ಬಂದು ನಿಮ್ಗೆ ತಿಳಿಸ್ಕೊಡ್ಬೇಕು, ನೋ ಪಾರ್ಕಿಂಗ್ ಇದೆಯಪ್ಪ, ಗಾಡಿ ಮುಂದೆ ಎತ್ತು ಅಂತ ಮಾಹಿತಿ ಕೊಡಬೇಕು. ಕೆಲವು ಪೊಲೀಸರು ಮಾಹಿತಿ ಕೊಡಲ್ಲ, ಹಿಂದ್ಗಡೆಯಿಂದ ಫೋಟೋ ಹಿಡಿತಾರೆ. ಅದು ನಿಮ್ಗೆ ಕೇಳಕ್ ರೈಟ್ಸ್ ಇದೆ. 5 ನಿಮಿಷದಿಂದ 10 ನಿಮಿಷ ಪ್ಯಾಸೆಂಜರ್ ಚಿಲ್ಲರೆ ತಗೊಂಡ್ ಬರಕ್ ಹೋಗ್ತಾನೆ, ನೀವು ನಿಲ್ಸ್ಕೊಂಡಿರ್ತೀರಾ, ಅವ್ರಿಗೆ ಪ್ರಶ್ನೆ ಮಾಡ್ಬೋದು. ಪ್ಯಾಸೆಂಜರ್ ಚೈನ್ ತಗೊಂಡ್ ಬರಕ್ ಹೋಗಿದಾರೆ, ಏನಕ್ಕೆ ಹೋಗಿದಾರೋ, 5 ನಿಮಿಷದಿಂದ 10 ನಿಮಿಷ ನಿಮ್ಗೆ ಕಾಲಾವಕಾಶ ಇದೆ, ಮಾಹಿತಿ ಕೊಡ್ಬೇಕು ಗಾಡಿ ಎತ್ತಪ್ಪ ಅಂತ. ಏಕಾವಚಿ ಯಾವ ಪೊಲೀಸನ್ ಬಂದು ಹಿಂದ್ಗಡೆಯಿಂದ ಟ್ರಾಫಿಕ್ ಅನ್ನು ಫೋಟೋ ಹಿಡಿಯೋಕೆ ರೂಲ್ಸ್ ಇಲ್ಲ. ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಬ್ಬರು ಇನ್ಮೇಲಿಂದ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಏನ್ ಸಂವಿಧಾನ ಇದೆ ಆ ಸಂವಿಧಾನ ಉಳಿಸ್ಕೊಳ್ಳಿ. ಪ್ರತಿಯೊಬ್ಬರು ನೀವು ಕಾನೂನು ಪ್ರಕಾರ ಪ್ರಶ್ನೆಗಳು ಮಾಡಿ. ಏನಕ್ಕೆ ನೀವೊಂದು ಸಂಘಟನೆಯಲ್ಲಿ ಇದ್ರೆ ಒಂದು ಮೆಂಬರ್ಶಿಪ್ ಕಾರ್ಡ್ಗಳು ಮಾಡ್ಕೊಂಡಿದ್ದೀರಾ, ನಿಮ್ಗೆ ಕೇಳಕ್ ಅಧಿಕಾರ ಇದೆ. ಯಾವ ಪೊಲೀಸ್ ಅವನು ತಪ್ಪು ಮಾಡಿದ್ರು ಅವ್ನಿಗೆ ಪ್ರಶ್ನೆ ಮಾಡಿ. ನೀವು ಅವ್ನು ನಿಮ್ಗೆ ವಿರೋಧಾಗಿ ಏಕವಚಿ ಬೈತಾ ಇದ್ದಾನ, ಏಕವಚಿ ಮಾತಾಡ್ತಾ ಇದ್ದಾರಾ, ಪೊಲೀಸವ್ರು ಇರಲಿ, ಸೀಸರ್ ಇರಲಿ, ಡೀಲರ್ ಇರಲಿ, ಯಾರು ಇರಲಿ, ಡೈರೆಕ್ಟಾಗಿ ವಿಡಿಯೋ ಮಾಡಿ ನನ್ನ ಕಳಿಸ್ಕೊಳ್ಳಿ. ನಾನು ಟ್ವಿಟರಲ್ಲಿ ಕಮಿಷನರ್ಗಿರೋ ಪೋಸ್ಟ್ ಮಾಡ್ತೀನಿ. ಡ್ರೈವರ್ ಕರೆಕ್ಟ್ ಆಗಿದ್ರೆ ಪೊಲೀಸವ್ರು ಕರೆಕ್ಟ್ ಆಗಿಲ್ಲ, ಪೊಲೀಸವ್ರು ಕರೆಕ್ಟ್ ಆಗಿದ್ರೆ RTO ಅವ್ರು ಕರೆಕ್ಟ್ ಆಗಿಲ್ಲ, RTO ಕರೆಕ್ಟ್ ಆಗಿದ್ರೆ ಸೀಸರ್ ನನ್ನ ಮಕ್ಕಳು ಕರೆಕ್ಟ್ ಆಗಿಲ್ಲ. ಯಾಕಂದ್ರೆ ನೀವು ಡಾಕ್ಯುಮೆಂಟ್ಸ್ಗಳು ಕೊಟ್ಟು ನೀವು ಫೈನಾನ್ಸ್ಗಳು ಹಾಸ್ಕೊಂಡು ಅವ್ರು ಬಂದು ಸೀಸರ್ಗಳು ನಿಮ್ಮ ತಾವು 2,000 1,500 ತಗೊಂಡು